ನಮಸ್ಕಾರ. ಈ ವಿಡಿಯೋ ಸೆಷನ್ನಲ್ಲಿ ನಾವು ಟೆಸ್ಟರ್ ಅನ್ನು ಚರ್ಚಿಸುತ್ತೇವೆ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನೀವು ಟೆಸ್ಟರ್ ಅನ್ನು ಬಳಸಿಕೊಂಡು ಭೂಮಿಯ ಪ್ರತಿರೋಧವನ್ನು ಅಳೆಯಲು ಸಾಧ್ಯವಾಗುತ್ತದೆ. ಭೂಮಿಯ ಪ್ರತಿರೋಧ ಎಂದರೇನು? ಭೂಮಿಯ ಪ್ರತಿರೋಧವು ದ್ವಿಪ್ರತಿರೋಧ ಮೌಲ್ಯವನ್ನು ಅನಂತ ಭೂಮಿ ಮತ್ತು ಭೂಮಿಯ ವಿದ್ಯುದ್ವಾರದ ನಡುವೆ ಅಳೆಯಲಾಗುತ್ತದೆ. ಭೂಮಿಯ ಪ್ರತಿರೋಧವನ್ನು ಏಕೆ ಅಳೆಯಬೇಕು? ವಿದ್ಯುತ್ ವ್ಯವಸ್ಥೆಯಲ್ಲಿ ದೋಷ ಅಥವಾ ಸೋರಿಕೆ ಪ್ರವಾಹವು ಸಂಭವಿಸಿದಾಗ ಅದನ್ನು ಮಾನವರು ಮತ್ತು ಇತರ ಉಪಕರಣಗಳ ರಕ್ಷಣೆಗಾಗಿ ನೆಲಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ದೋಷದ ಪ್ರವಾಹವು ನೆಲಕ್ಕೆ ಸುಲಭವಾಗಿ ಹರಿಯುವಂತೆ ಮಾಡಲು ಭೂಮಿಯ ಪ್ರತಿರೋಧವನ್ನು ಕನಿಷ್ಠವಾಗಿ ನಿರ್ವಹಿಸಬೇಕು ಮತ್ತು ಭೂಮಿಯ ಪ್ರತಿರೋಧವು ಕಡಿಮೆಯಾಗಿದೆಯೇ ಎಂದು ಆಗಾಗ್ಗೆ ಪರಿಶೀಲಿಸಬೇಕು. ಭೂಮಿಯ ಪ್ರತಿರೋಧವು ನಿಗದಿತ ಮಿತಿಗಿಂತ ಹೆಚ್ಚಿದ್ದರೆ ಲೀಕೇಜ್ ಕರೆಂಟ್ ಅಥವಾ ಫಾಲ್ಟ್ ಕರೆಂಟ್ ಭೂಮಿಗೆ ಹರಿಯಲು ಕಷ್ಟವಾಗುತ್ತದೆ. ಇಲ್ಲಿ ಅದು ಮಾನವರಿಗೆ ಮತ್ತು ಉಪಕರಣಗಳಿಗೆ ವಿದ್ಯುತ್ ಅಪಾಯಗಳನ್ನು ಉಂಟುಮಾಡುತ್ತದೆ. ಅರ್ಥಿಂಗ್ ವಿದ್ಯುತ್ ಸಾಧನದೊಂದಿಗೆ ಕೆಲಸ ಮಾಡುವ ವ್ಯಕ್ತಿಯನ್ನು ಅವರ ದೇಹದ ಮೂಲಕ ಹರಿಯುವ ಸೋರಿಕೆ ಪ್ರವಾಹದಿಂದ ರಕ್ಷಿಸುತ್ತದೆ. ಪವರ್ ಸಿಸ್ಟಮ್ನ ಎಲ್ಲ ಉಪಕರಣಗಳನ್ನು ಭೂಮಿಯ ವಿಭವದಲ್ಲಿ ನಿರ್ವಹಿಸುವ ಮೂಲಕ ಮಿಂಚಿನ ಅಥವಾ ಸ್ಥಿರ ವಿದ್ಯುತ್ ಶಕ್ತಿಯಿಂದ ಉಂಟಾಗುವ ಅನಿರೀಕ್ಷಿತ ವಿದ್ಯುದ್ದಾವೇಶಗಳು ಭೂಮಿಗೆ ಹರಡುವ ಮೂಲಕ ವ್ಯವಸ್ಥೆಯನ್ನು ರಕ್ಷಿಸುತ್ತದೆ. ಆದ್ದರಿಂದ ಯಾವುದೇ ವಿದ್ಯುತ್ ಸಾಧನವನ್ನು ನೆಲಸಮ ಮಾಡುವ ಮೊದಲು ಭೂಮಿಯ ಪ್ರತಿರೋಧವನ್ನು ತಿಳಿದುಕೊಳ್ಳುವುದು ಬಹುಮುಖ್ಯ. ಭೂಮಿಯ ಪ್ರತಿರೋಧದ ನಿರ್ಣಯವನ್ನು ಟೆಸ್ಟರ್ನ ಮುಖಾಂತರ ಮಾಡಬಹುದು. ಭೂಮಿಯ ಪ್ರತಿರೋಧವು ನಿಗದಿತ ಮಿತಿಯೊಳಗೆ ಇಲ್ಲದಿದ್ದರೆ ಪ್ರತಿರೋಧವನ್ನು ತಗ್ಗಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಭೂಮಿಯ ಪ್ರತಿರೋಧದ ಮೌಲ್ಯ ಏನಾಗಿರಬೇಕು? ಆದರ್ಶ ಭೂಮಿಯ ಪ್ರತಿರೋಧವು 0 ಎಂದು ಭಾವಿಸಲಾಗಿದೆ. ಇದು ದೋಷದ ಪ್ರವಾಹವನ್ನು ನೆಲಕ್ಕೆ ತ್ವರಿತವಾಗಿ ಹರಿಯುವಂತೆ ಮಾಡುತ್ತದೆ. ಆದಾಗ್ಯೂ ಇದು ಅಸಾಧ್ಯ. ವಿವಿಧ ಸ್ಥಳಗಳು ವಿಭಿನ್ನ ಭೂಮಿಯ ಪ್ರತಿರೋಧ ಮೌಲ್ಯಗಳನ್ನು ಹೊಂದಿದೆ. ಭಾರತೀಯ ಮಾನದಂಡಗಳ ಪ್ರಕಾರ ಅರ್ಥಿಂಗ್ ಮೌಲ್ಯವು ವಿವಿಧ ನಿರ್ಮಾಣಗಳಿಗೆ ಸಹಿಸಬಹುದಾದ ಪ್ರತಿರೋಧ ಮೌಲ್ಯವನ್ನು ಒದಗಿಸುತ್ತದೆ ಮತ್ತು ಹೆಚ್ಚಾಗಿ ಮಣ್ಣಿನ ಪ್ರತಿರೋಧದ ಮೇಲೆ ಅವಲಂಬಿತವಾಗಿದೆ. ಅರ್ಥಿಂಗ್ ಪ್ರತಿರೋಧಕ್ಕೆ ಅಂತಹ ಕಡಿಮೆ ಮೌಲ್ಯವನ್ನು ಸಾಧಿಸಲು ಇದು ಬಹಳಷ್ಟು ಹಣವನ್ನು ವೆಚ್ಚ ಮಾಡುತ್ತದೆ ಮತ್ತು ಸಮರ್ಥ ಅರ್ಥಿಂಗ್ ಸಿಸ್ಟಮ್ ಅಗತ್ಯವಿರುತ್ತದೆ. ಆದ್ದರಿಂದ ಪ್ರಾಯೋಗಿಕ ಉದ್ದೇಶಗಳಿಗಾಗಿ 1 ಓಂನ ನಾಮಮಾತ್ರ ಮೌಲ್ಯವನ್ನು ಆಯ್ಕೆ ಮಾಡಲಾಗುತ್ತದೆ. ಭೂಮಿಯ ಪ್ರತಿರೋಧವನ್ನು 0 ಮತ್ತು 5 ಓಂಗಳ ನಡುವೆ ನಿರ್ವಹಿಸಬೇಕು ಮತ್ತು 10 ಓಂಗಳವರೆಗೆ ಸ್ವೀಕಾರ್ಯವಾಗಿರುತ್ತದೆ. 10 ಓಂಗಳಿಗಿಂತ ಹೆಚ್ಚು ಉತ್ತಮವಾಗಿಲ್ಲ ಮತ್ತು ಅದನ್ನು ಸಾಮಾನ್ಯ ಮೌಲ್ಯಗಳಿಗೆ ಕಡಿಮೆ ಮಾಡಲು ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಭೂಮಿಯ ಪ್ರತಿರೋಧವನ್ನು ಹೇಗೆ ಅಳೆಯಲಾಗುತ್ತದೆ? ಭೂಮಿಯ ಪ್ರತಿರೋಧವನ್ನು ಅಳೆಯಲು ವಿಭಿನ್ನ ವಿಧಾನಗಳಿವೆ. ಆದರೆ ಭೂಮಿಯ ಪ್ರತಿರೋಧವನ್ನು ಅಳೆಯುವ ಅತ್ಯಂತ ಸಾಮಾನ್ಯ ಮತ್ತು ನೇರ ವಿಧಾನವೆಂದರೆ ಅರ್ತ್ ಟೆಸ್ಟರ್ ಎಂಬ ಉಪಕರಣವನ್ನು ಬಳಸುವುದು. ಟೆಸ್ಟರ್ ಓಮ್ನ ನಿಯಮದ ತತ್ವಗಳನ್ನು R=V/I ಬಳಸಿಕೊಂಡು ಭೂಮಿಯ ಪ್ರತಿರೋಧವನ್ನು ಅಳೆಯುತ್ತದೆ. ಟೆಸ್ಟರ್ ನೇರ ಓದುವ ಓಮೀಟರ್ ಮತ್ತು 500V ಪರೀಕ್ಷಾ ವೋಲ್ಟೇಜ್ ಅನ್ನು ಪೂರೈಸುವ ಸಣ್ಣ ಕೈಚಾಲಿತ ಜನರೇಟರ್ಗಳ ಸಂಯೋಜನೆಯಾಗಿದೆ. ಇದು ವಿದ್ಯುದ್ವಾರಗಳೊಂದಿಗೆ ಭೂಮಿಗೆ ಸಂಪರ್ಕಿಸಲು ಅವಕಾಶವನ್ನು ಹೊಂದಿದೆ. ಭೂಮಿಯ ಪರೀಕ್ಷಕದಲ್ಲಿನ ಡಿಸಿ ಜನರೇಟರ್ ಅನ್ನು ಹ್ಯಾಂಡಲ್ ಸಹಾಯದಿಂದ ಓಡಿಸಿದಾಗ ಅದು ಎಲೆಕ್ಟ್ರೋಮೋಟಿವ್ ಅನ್ನು ಉತ್ಪಾದಿಸುತ್ತದೆ. ಶಕ್ತಿ ಅಥವಾ ವೋಲ್ಟೇಜ್ ಇದು ಭೂಮಿಯ ರಾಡ್ ಮೂಲಕ ಭೂಮಿಗೆ ಹರಿಯುವಂತೆ ಮಾಡುತ್ತದೆ. ವೋಲ್ಟೇಜ್ ಪ್ರಮಾಣವು ಓಮ್ನ ನಿಯಮಗಳ ಪ್ರಕಾರ ಪ್ರಸ್ತುತ ಮೌಲ್ಯದಿಂದ ಭಾಗಿಸಲಾಗಿದೆ. R=V/I. ಲೆಕ್ಕ ಹಾಕಿದ ಪ್ರತಿರೋಧ ಮೌಲ್ಯವನ್ನು ಟೆಸ್ಟರ್ದಲ್ಲಿ ಪ್ರದರ್ಶಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೈಯಿಂದ ಕಾರ್ಯನಿರ್ವಹಿಸುವ ಡಿಸಿ ಜನರೇಟರ್ ಬದಲಿಗೆ ಬ್ಯಾಟರಿಯನ್ನು ಬಳಸಲಾಗುತ್ತದೆ. ಕೇವಲ ಸ್ಟಾರ್ಟ್ ಬಟನ್ ಒತ್ತುವ ಮೂಲಕ ನೀವು ಭೂಮಿಯ ಪ್ರತಿರೋಧವನ್ನು ಅಳೆಯಬಹುದು. ಭೂಮಿಯ ಪ್ರತಿರೋಧವನ್ನು ಅಳೆಯಲು 3 ವಿಧದ ವಿಧಾನಗಳಿವೆ. 1. 4 ಪಾಯಿಂಟ್ ವಿಧಾನ. 2. 3 ಪಾಯಿಂಟ್ ವಿಧಾನ. 3. 2 ಪಾಯಿಂಟ್ ವಿಧಾನ. 4 ಅಂಶಗಳ ವಿಧಾನವನ್ನು ಚರ್ಚಿಸೋಣ. ಈ ವಿಧಾನಕ್ಕೆ 4 ಟರ್ಮಿನಲ್ಗಳೊಂದಿಗೆ ಟೆಸ್ಟರ್ ಅನ್ನು ಬಳಸಬೇಕಾಗುತ್ತದೆ. P1, P2, C1 ಮತ್ತು C2.
P1 P2 ಒತ್ತಡ ಅಥವಾ ವೋಲ್ಟೇಜ್ ಕಾಯಿಲ್ ಅನ್ನು ಸೂಚಿಸುತ್ತದೆ ಮತ್ತು C1 C2 ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಅಳೆಯಲು ಕರೆಂಟ್ ಸುರುಳಿಯನ್ನು ಸೂಚಿಸುತ್ತದೆ. ಭೂಮಿಯ ಪರೀಕ್ಷಕ ಜೊತೆಗೆ 3 ಕಬ್ಬಿಣದ ರಾಡ್ ಸಹ ಅಗತ್ಯವಿದೆ. ರಾಡ್ನ ಉದ್ದವು 2 ಅಡಿಗಳಷ್ಟು 12 ಮಿಲಿಮೀಟರ್ ವ್ಯಾಸವನ್ನು ಹೊಂದಿರಬಹುದು. 10 ಮೀಟರ್ PVC ಇನ್ಸುಲೇಟೆಡ್ ತಾಮ್ರದ ತಂತಿಗಳು, ಸುತ್ತಿಗೆ ಮತ್ತು ಅಳತೆ ಟೇಪ್. ಪ್ರತಿರೋಧವನ್ನು ಅಳೆಯಬೇಕಾದ ವಿದ್ಯುತ್ ವ್ಯವಸ್ಥೆಯಿಂದ ಅರ್ಥಿಂಗ್ ಎಲೆಕ್ಟ್ರೋಡ್ ಅನ್ನು ಪ್ರತ್ಯೇಕಿಸಿ. ಪ್ರತಿ ವಿದ್ಯುದ್ವಾರಗಳನ್ನು 6 ರಿಂದ 12 ಇಂಚುಗಳಷ್ಟು ಮಣ್ಣಿನಲ್ಲಿ ಒಂದೇ ಆಳದಲ್ಲಿ ಮತ್ತು ಪರಸ್ಪರ ಸಮಾನ ಅಂತರದಲ್ಲಿ ಚಾಲನೆ ಮಾಡಿ. ಭೂಮಿಯ ವಿದ್ಯುದ್ವಾರಗಳ ನಡುವಿನ ಅಂತರವು ನೆಲದಲ್ಲಿನ ವಿದ್ಯುದ್ವಾರಗಳ ಆಳಕ್ಕಿಂತ ಕನಿಷ್ಠ 20 ಪಟ್ಟು ಹೆಚ್ಚಾಗಿರಬೇಕು. ಉದಾಹರಣೆಗೆ, ಪ್ರತಿ ಭೂಮಿಯ ವಿದ್ಯುದ್ವಾರ ಆಳವು 1 ಅಡಿಯಾಗಿದ್ದರೆ ವಿದ್ಯುದ್ವಾರಗಳ ನಡುವಿನ ಅಂತರವು 20 ಅಡಿಗಳಿಗಿಂತ ಹೆಚ್ಚಾಗಿರುತ್ತದೆ. ಭೂಮಿಯ ಪ್ರತಿರೋಧ ಪರೀಕ್ಷಕನ ಪ್ರಸ್ತುತ ಟರ್ಮಿನಲ್ಗಳನ್ನು C1 ಮತ್ತು C2 ಮತ್ತು ಸಂಭಾವ್ಯ ಕೇಂದ್ರಗಳನ್ನು P1 ಮತ್ತು P2 ಎಂದು ಗುರುತಿಸಿ. ಎಲ್ಲಾ 4 ತಂತಿಗಳು ತಲಾ 5 ಮೀಟರ್ ಉದ್ದವನ್ನು ಹೊಂದಿರಬೇಕು. 1 ಇಂಚಿನವರೆಗೆ ತಂತಿಗಳ ತುದಿಯಲ್ಲಿರುವ ನಿರೋಧನವನ್ನು ತೆಗೆದುಹಾಕಿ ಮತ್ತು ಭೂಮಿಯ ಪರೀಕ್ಷಕದಲ್ಲಿನ 4 ಟರ್ಮಿನಲ್ಗಳು C1, C2, P1, P2 ಮತ್ತು C1, P1, P2, C2 ಅನುಕ್ರಮದಲ್ಲಿ 4 ಭೂಮಿಯ ರಾಡ್ಗಳ ನಡುವೆ ಎಲ್ಲಾ 4 ತಂತಿಗಳನ್ನು ಜೋಡಿಸಿ. ಸಾಮಾನ್ಯವಾಗಿ ಟರ್ಮಿನಲ್ C1 ಇದು ಅರ್ಥಿಂಗ್ ಎಲೆಕ್ಟ್ರೋಡ್ಗೆ ಸಂಪರ್ಕ ಹೊಂದಿದೆ. ಅದರ ಪ್ರತಿರೋಧವನ್ನು ಅಳೆಯಬೇಕು. ಪ್ರತಿರೋಧವನ್ನು ಪರೀಕ್ಷಿಸಲು ಭೂಮಿಯ ಪ್ರತಿರೋಧ ಪರೀಕ್ಷಕದಲ್ಲಿ ಪ್ರಾರಂಭವನ್ನು ಒತ್ತಿರಿ. ಪ್ರತಿರೋಧದ ಕನಿಷ್ಠ 6 ಮೌಲ್ಯಗಳ ರೆಕಾರ್ಡ್ ಮಾಡಿ ಮತ್ತು ಸರಾಸರಿ ಅಳತೆ ಪ್ರತಿರೋಧ ನಿಖರವಾದ ಮೌಲ್ಯವನ್ನು ತೆಗೆದುಕೊಳ್ಳಿ. ಭೂಮಿಯ ಪ್ರತಿರೋಧದ 3 ಪಾಯಿಂಟ್ ವಿಧಾನವನ್ನು ನಾವು ಚರ್ಚಿಸೋಣ. 3 ಪಾಯಿಂಟ್ ವಿಧಾನವನ್ನು ಪತನ ಸಂಭಾವ್ಯ ವಿಧಾನ ಎಂದು ಕರೆಯಲಾಗುತ್ತದೆ. 3 ಪಾಯಿಂಟ್ ವಿಧಾನ ಅಥವಾ ಪತನ ಸಂಭಾವ್ಯ ವಿಧಾನ ಭೂಮಿಯ ಪ್ರತಿರೋಧವನ್ನು ಅಳೆಯಲು ಅತ್ಯಂತ ಸಾಮಾನ್ಯವಾದ ಮಾರ್ಗವಾಗಿದೆ. ಆದರೆ ದೊಡ್ಡ ಎಲೆಕ್ಟ್ರೋಡ್ ಸಿಸ್ಟಮ್ಗಳನ್ನು ಅಳೆಯಲು ಬಳಸಿದಾಗ ಇದಕ್ಕೆ ವಿಶೇಷ ಕಾರ್ಯವಿಧಾನಗಳ ಅಗತ್ಯವಿರುತ್ತದೆ. ಈ ವಿಧಾನವನ್ನು ಬಳಸಿಕೊಂಡು ಭೂಮಿಯ ಪ್ರತಿರೋಧವನ್ನು ಅಳೆಯಲು 4 ಟರ್ಮಿನಲ್ಗಳು C1, C2, P1 ಮತ್ತು P2, 3 ಇನ್ಸುಲೇಟೆಡ್ ತಾಮ್ರದ PVC ತಂತಿಗಳು, ಸುತ್ತಿಗೆ, 3 ವಿದ್ಯುದ್ವಾರಗಳು ಮತ್ತು ಅಳತೆ ಟೇಪ್ನೊಂದಿಗೆ ಅರ್ತ್ ಟೆಸ್ಟರ್ನ ಅಗತ್ಯವಿದೆ. ಪ್ರತಿರೋಧವನ್ನು ಅಳೆಯಬೇಕಾದ ವಿದ್ಯುತ್ ವ್ಯವಸ್ಥೆಯಿಂದ ಅರ್ಥಿಂಗ್ ಎಲೆಕ್ಟ್ರೋಡ್ ಅನ್ನು ಪ್ರತ್ಯೇಕಿಸಿ. ಭೂಮಿ ಪರೀಕ್ಷಕದಲ್ಲಿ ಜಂಪರ್ ವೈರ್ನೊಂದಿಗೆ ಟರ್ಮಿನಲ್ಗಳು P1 ಮತ್ತು C1 ನಡುವೆ ಚಿಕ್ಕದನ್ನು ಮಾಡಿ. ಪ್ರಸ್ತುತ ಟರ್ಮಿನಲ್ C1ಗೆ ಅಳತೆ ಮಾಡಬೇಕಾದ ಅರ್ಥಿಂಗ್ ವಿದ್ಯುದ್ವಾರಗಳನ್ನು ಸಂಪರ್ಕಿಸಿ. ಇನ್ಸುಲೇಟೆಡ್ ವೈರ್ಗಳನ್ನು ಬಳಸಿಕೊಂಡು P2 ಮತ್ತು C2 ಟರ್ಮಿನಲ್ಗಳೊಂದಿಗೆ ಇತರ 2 ರಾಡ್ಗಳನ್ನು ಸಂಪರ್ಕಿಸಿ. ಈಗ C2 ರೆಫರೆನ್ಸ್ ರಾಡ್ ಅನ್ನು ಸಾಧ್ಯವಾದಷ್ಟು ಪರೀಕ್ಷೆ ಅಡಿಯಲ್ಲಿ ಎಲೆಕ್ಟ್ರೋಡ್ C1 ನಿಂದ ನೇರವಾಗಿ ಭೂಮಿಗೆ ಓಡಿಸಲಾಗುತ್ತದೆ. ಸಂಭವನೀಯ ಉಲ್ಲೇಖ P2 ಅನ್ನು ನಂತರ ಒಂದು ಸೆಟ್ ಸಂಖ್ಯೆ ಬಿಂದುಗಳಲ್ಲಿ ಭೂಮಿಗೆ ಓಡಿಸಲಾಗುತ್ತದೆ, ಸರಿಸುಮಾರು C1 ಮತ್ತು C2 ನಡುವಿನ ನೇರ ರೇಖೆಯಲ್ಲಿ. C1 ಮತ್ತು C2 ಬಿಂದುಗಳ ನಡುವಿನ ಅಂತರವನ್ನು ನಿರ್ಧರಿಸಲು ಅಳತೆ ಟೇಪ್ ಅನ್ನು ಬಳಸಿ. ಸಂಭಾವ್ಯ ವಿದ್ಯುದ್ವಾರವನ್ನು P2 ಭೂಮಿಯ ಪ್ರಸ್ತುತ ವಿದ್ಯುದ್ವಾರದಿಂದ C1 61.8% ಅಂತರದಲ್ಲಿ ಇರಿಸಿ. C1 ಮತ್ತು C2 ಟರ್ಮಿನಲ್ಗಳ ನಡುವಿನ ಅಂತರವು 10 ಅಡಿಗಳಾಗಿದ್ದರೆ C1 ಮತ್ತು P2 ಟರ್ಮಿನಲ್ಗಳ ನಡುವಿನ ಅಂತರವನ್ನು 6 ಅಡಿ ಮತ್ತು 1 ಇಂಚು ಎಂದು ಹೊಂದಿಸಿ. ಸ್ಟಾರ್ಟ್ ಒತ್ತಿ ಮತ್ತು ಪ್ರತಿರೋಧ ಮೌಲ್ಯವನ್ನು ಓದಿ. ಇದು ಪರೀಕ್ಷೆಯ ಅಡಿಯಲ್ಲಿ ನೆಲದ ವಿದ್ಯುದ್ವಾರದ ನಿಜವಾದ ಮೌಲ್ಯವಾಗಿದೆ. ಸಂಭಾವ್ಯ ಎಲೆಕ್ಟ್ರೋಡ್ P2 ಅನ್ನು ಎಲೆಕ್ಟ್ರೋಡ್ C1 ನಿಂದ 10 ಅಡಿ ದೂರಕ್ಕೆ ಸರಿಸಿ ಮತ್ತು ಎರಡನೇ ಅಳತೆಯನ್ನು ಮಾಡಿ. ಸಂಭಾವ್ಯ ಎಲೆಕ್ಟ್ರೋಡ್ P2 10 ಅಡಿಗಳನ್ನು ಎಲೆಕ್ಟ್ರೋಡ್ C1ಗೆ ಹತ್ತಿರಕ್ಕೆ ಸೇರಿಸಿ ಮತ್ತು ಮೂರನೇ ಮಾಪನವನ್ನು ಮಾಡಿ. ಎಲೆಕ್ಟ್ರೋಡ್ ಪ್ರತಿರೋಧವನ್ನು ಲೆಕ್ಕಾಚಾರ ಮಾಡಲು 3 ಅಳತೆಗಳ ಸರಾಸರಿಯನ್ನು ಬಳಸಬಹುದು. 2 ಪಾಯಿಂಟ್ ವಿಧಾನವನ್ನು ಚರ್ಚಿಸೋಣ. 2 ಪಾಯಿಂಟ್ ವಿಧಾನವನ್ನು ಡೆಡ್ ಅರ್ತ್ ವಿಧಾನ ಎಂದು ಕರೆಯಲಾಗುತ್ತದೆ. ತ್ವರಿತ ಪರೀಕ್ಷೆಗೆ 2 ಪಾಯಿಂಟ್ ವಿಧಾನವು ಹೆಚ್ಚು ಪರಿಣಾಮಕಾರಿಯಾಗಿದೆ. ನೆಲದ ರಾಡ್ ಅಥವಾ ಎಲೆಕ್ಟ್ರೋಡ್ ಡ್ರೈವ್ ಸಾಧ್ಯವಾಗದ ಪ್ರದೇಶಗಳಲ್ಲಿ ಈ ವಿಧಾನವು ಅನ್ವಯಿಸುತ್ತದೆ. ಈ ವಿಧಾನಕ್ಕಾಗಿ ಅದೇ 4 ಟರ್ಮಿನಲ್ C1, C2, P1, P2 ಅರ್ತ್ ಟೆಸ್ಟರ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ.
ಈ ವಿಧಾನದಲ್ಲಿ P1 ಮತ್ತು C1 ಟರ್ಮಿನಲ್ಗಳನ್ನು ಒಟ್ಟಿಗೆ ಪರೀಕ್ಷಿತ ಭೂಮಿಯ ವಿದ್ಯುದ್ವಾರಕ್ಕೆ ಸಂಪರ್ಕಿಸಲಾಗುತ್ತದೆ. ಆದರೆ P2 ಮತ್ತು C2 ಟರ್ಮಿನಲ್ಗಳು ಒಟ್ಟಿಗೆ ವಿಭಿನ್ನ ಲೋಹೀಯ ಗ್ರೌಂಡೆಡ್ ಪಾಯಿಂಟ್ಗೆ ಸಂಪರ್ಕ ಹೊಂದಿವೆ. ನೀರಿನ ಪೈಪ್ ಅಥವಾ ಕಟ್ಟಡ ಉಕ್ಕಿನಂತೆ. ಪ್ರಾರಂಭವನ್ನು ಒತ್ತಿ ಮತ್ತು ಭೂಮಿಯ ಪರೀಕ್ಷಕದಿಂದ ಪ್ರತಿರೋಧದ ಮೌಲ್ಯವನ್ನು ಓದಿ. ನಿಖರವಾದ ಓದುವಿಕೆಯನ್ನು ಪಡೆಯಲು ಭೂಮಿಯ ವಿದ್ಯುದ್ವಾರವನ್ನು ಅದರ ಪ್ರಭಾವದ ಕ್ಷೇತ್ರದಿಂದ ಹೊರಗಿರುವ ದ್ವಿತೀಯ ಗ್ರೌಂಡಿಂಗ್ ಪಾಯಿಂಟ್ನಿಂದ ಸಾಕಷ್ಟು ದೂರದಲ್ಲಿ ಇರಿಸಬೇಕು. ಡೆಡ್ ಅರ್ತ್ ವಿಧಾನಕ್ಕಿಂತ ಪಾಯಿಂಟ್ ವಿಧಾನವು ಹೆಚ್ಚು ನಿಖರವಾಗಿದೆ. ಇದು ನೆಲದ ಪ್ರತಿರೋಧದ ಮೇಲೆ ಓದುವಿಕೆಯನ್ನು ಪಡೆಯುವ ಸರಳ ಮಾರ್ಗವಾಗಿದೆ. ಭೂಮಿಯ ಪ್ರತಿರೋಧವನ್ನು ಕಡಿಮೆ ಮಾಡಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಅರ್ಥಿಂಗ್ ರೋಡ್ ವ್ಯಾಸವನ್ನು ಹೆಚ್ಚಿಸಿ. ಅರ್ಥಿಂಗ್ ರಾಡ್ನ ಉದ್ದವನ್ನು ಹೆಚ್ಚಿಸಿ. ಸಿಂಗಲ್ ಅರ್ಥಿಂಗ್ ರಾಡ್ಗಳ ಬದಲಿಗೆ ಬಹು ರಾಡ್ಗಳನ್ನು ಬಳಸಿ. ರಾಸಾಯನಿಕ ಸಂಯುಕ್ತಗಳನ್ನು ಸೇರಿಸುವ ಮೂಲಕ ಅದರ ಪ್ರತಿರೋಧವನ್ನು ಕಡಿಮೆ ಮಾಡಲು ಮಣ್ಣಿನ ಚಿಕಿತ್ಸೆ. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಅರ್ಥಿಂಗ್ ಪಾಯಿಂಟ್ನಲ್ಲಿ ನೀರನ್ನು ಸುರಿಯುವುದರ ಮೂಲಕ ಇದನ್ನ ಮಾಡಬಹುದು. ಉಪ್ಪು ಮತ್ತು ಇದ್ದಿಲನ್ನು 1:5 ಅನುಪಾತದಲ್ಲಿ ಸುರಿಸುವ ಮೂಲಕ ಮಾಡಬಹುದು. ಬೀಜಗಳು ಮತ್ತು ಬೋರ್ಡ್ಗಳನ್ನು ಬೆಸಗೆ ಹಾಕುವುದು. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಟೆಸ್ಟರ್ ಅನ್ನು ಬಳಸಿಕೊಂಡು ಭೂಮಿಯ ಪ್ರತಿರೋಧವನ್ನು ಅಳೆಯಬಹುದು ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.